ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ತಾನೇ ಒಂದು ವಾಟರ್ ಮ್ಯಾನಿಫೆಸ್ಟೇಷನ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ನನಗೆ ಒಂದಷ್ಟು ಡೌಟ್ಸ್ ಬಂದಿದ್ದು, ಅಂದರೆ ಕೆಲವರು ಇವಾಗ ಅಫ್ರಿಮೇಷನ್ಸು ಅಥವಾ ಮ್ಯಾನಿಫೆಸ್ಟೇಷನ್ಸು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಏನಂದರೆ ಸ್ಟಾರ್ಟಿಂಗ್ ಡೇಸಲ್ಲೆಲ್ಲ ತುಂಬ ಚೆನ್ನಾಗಿ ಇವಾಗ ಅಫ್ರಿಮೇಷನ್ಸ್ ಆಗಲಿ, ಒಳ್ಳೊಳ್ಳೆ ಪಾಸಿಟಿವ್ ವರ್ಡ್ಸ್ ಎಲ್ಲ ಹೇಳಿದಾಗಲಿ ಎಲ್ಲ ಮಾಡ್ತಾ ಇರ್ತೀವಿ. ಮತ್ತು ಏನಾದರೂ ಒಂದು ಟೆಕ್ನಿಕ್ಸು ಮ್ಯಾನಿಫೆಸ್ಟೇಷನ್ಗೆ ಏನಂದರೆ ನಂಬರ್ಸ್ದು ಅಥವಾ ಮಿರರು, ವಾಟರ್ದು ಕೆಲವೊಂದಷ್ಟು ರೈಟಿಂಗ್ಸ್ದು ಏನೇನಿದೆ ಅದೆಲ್ಲ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಎನರ್ಜಿ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗ್ತಾ ಇರುತ್ತೆ. ಬಟ್ ಕೆಲವು ದಿನಗಳು ಕಳೀತಾ ಅಂದರೆ ಒಂದು ಸ್ಟಾರ್ಟಿಂಗ್ ಡೇಸ್ ಅಂದರೆ 10 to 20 ಡೇಸು ಅಥವಾ ಒಂದು 30 ಡೇಸು ತುಂಬಾ ಚೆನ್ನಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ. ಬಟ್ ಮಾಡ್ತಾ ಕೆಲವೊಂದು ಟೈಮಲ್ಲಿ ಏನು ಅನ್ಸ್ಬಿಡುತ್ತೆ ಅಂದರೆ ಯಾಕೋ ಅದು ಎನರ್ಜಿನೇ ನಮಗೆ ಸಾಕಾಗಲ್ಲ. ಏನೋ ಗೊತ್ತಿಲ್ಲ, ಮೊದಲೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆಲ್ಲ ಒಂದೊಳ್ಳೆ ಐ ಫ್ರೀಕ್ವೆನ್ಸಿನಲ್ಲಿ ಮಾಡ್ತಾ ಇದ್ದೆ ನಾನು. ಚೆನ್ನಾಗಿತ್ತು. ಮ್ಯಾನಿಫೆಸ್ಟೇಷನ್ ಮಾಡಿದ ತಕ್ಷಣ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಬಟ್ ಬರ್ತಾ ಏನಂತ ಗೊತ್ತಾಗ್ತಿಲ್ಲ, ಎಲ್ಲ ಅಲ್ಲಲ್ಲೇ ಹೋಲ್ಡ್ ಆಗ್ತದೆ ಅಂತೀರಾ. ಸೊ ಅದಕ್ಕೆ ಪರ್ಫೆಕ್ಟ್ ರೀಸನ್ ಬಂದು ಒಂದಿದೆ. ಏನಂದರೆ ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಸೂರ್ಯ, ಚಂದ್ರ, ನಕ್ಷತ್ರ ಇವುಗಳ ಸುತ್ತ ಎಲ್ಲ ಒಂದು ಪ್ರಭಾವಳಿ ಇರುತ್ತೆ. ಏನು ಪ್ರಭಾವಳಿ ಅಂದರೆ ಬೆಳಕಿನ ಪ್ರಭಾವಳಿ. ಈಗ ಹೇಗೆ ಸೂರ್ಯ ಇರುತ್ತೆ, ಸೂರ್ಯನ ಸುತ್ತ ಎಲ್ಲ ಒಂದು ಬೆಳಕಿನ ಒಂದು ರೀತಿ ನನ್ಗೆ ಕಾಣಿಸುತ್ತೆ ನಿಮಗೆ ಪ್ರಭಾವಳಿ ಥರ. ಅದು ಬಂದು ಪ್ರತಿಯೊಂದು ವಸ್ತುಗೂ ಇದೆ, ಜೀವಿಗೂ ಇದೆ, ಹಾಗೂ ಪ್ರತಿಯೊಂದು ವ್ಯಕ್ತಿ ಕೂಡ ಇದೆ. ಸೊ ಯಾವ ವ್ಯಕ್ತಿನಲ್ಲಿ ಆ ಪ್ರಭಾವಳಿ ಅನ್ನೋದು ಜಾಸ್ತಿ ಇರುತ್ತೆ, ಅವ್ರಿಗೆ ಯಾವಾಗಲೂ ಅಷ್ಟೇ ಐ ಎನರ್ಜಿ ಅನ್ನೋದಿರುತ್ತೆ. ಆಗಿನ ಟೈಮಲ್ಲಿ ಅವ್ರು ಏನೇ ಒಂದು ಅಫ್ರಿಮೇಷನ್ ಹೇಳಿ ಅದು ತುಂಬ ಪವರ್ಫುಲ್ಲಾಗಿರುತ್ತೆ. ಅವರಿಗೆ ಅಂದ್ಕೊಂಡಂಗೆಲ್ಲ ಮ್ಯಾನಿಫೆಸ್ಟೇಷನ್ ಎಲ್ಲ ಸಕ್ಸಸ್ ಆಗ್ತಾ ಇರುತ್ತೆ, ಎಲ್ಲೂ ಕೂಡ ಹೋಲ್ಡ್ ಆಗಲ್ಲ. ಬಟ್ ಯಾರಿಗೆ ಆ ಪ್ರಭಾವಳಿ ಅನ್ನೋದು ಕಡಿಮೆ ಆಗುತ್ತೆ ಅವ್ರಿಗೆಲ್ಲ ಅಷ್ಟೇ ಏನೇ ಒಂದು ಮ್ಯಾನಿಫೆಸ್ಟೇಷನ್ನು ಏನೇ ಮಾಡಬೇಕಾದ್ರೂ ಅದೊಂದು ಗುಡ್ ವೈಬ್ಸ್ ಕಾಣಿಸಲ್ಲ. ಏನೋ ಮಿಸ್ ಹೊಡಿತಿದೆಯಲ್ಲ, ಯಾಕೆ ಫಸ್ಟೆಲ್ಲ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಮ್ಯಾನಿಫೆಸ್ಟೇಷನ್ನು, ಈಗ ಬರ್ತಾ ಯಾಕಿಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಡೌಟ್ಸ್ ಬಂದಿರ್ಬೋದು. ಸೊ ಈ ಡೌಟ್ಸ್ಗೆಲ್ಲ ಮೇಯ್ನ್ ರೀಸನ್ ಅಂದರೂ ಅದೇ ಆಗಿರುತ್ತೆ. ಏನಂದರೆ ನಾನು ಹೇಳ್ದಂಗೆ ಪ್ರತಿಯೊಂದು ಜೀವವಿರೋ ವಸ್ತುವಾಗಲಿ ಇಲ್ದಲೇರಾಗಲಿ, ಗಿಡ ಮರಗಳು, ಪ್ರತಿಯೊಬ್ಬರು ವ್ಯಕ್ತಿಗಳಿಗೂ ಜೀವಿಗಳಿಗೂ ಎಲ್ರಿಗೂ ಅಷ್ಟೇ ಪ್ರಭಾವಳಿ ಅಂದರೆ ಔರ ಅನ್ನೋದು ಇದ್ದೇ ಇರುತ್ತೆ. ಏನಂದರೆ ನಿಮ್ಗೆ ಅದು ಕಂಡುಹಿಡಿಬೇಕಂದ್ರೆ ಜಸ್ಟ್ ನೀವು ನಿಮ್ಮ ಕೈನ ಮುಂದೆ ಹೀಗೆ ಮಾಡ್ಕೊಳ್ಳಿ. ಸೊ ಮಾಡಿದ ತಕ್ಷಣ ಸ್ವಲ್ಪ ದೂರದಿಂದ ದಿಟ್ಟಿಸಿ ನೋಡಿ. ಅಂದರೆ ತುಂಬ ದೂರನೇ ಇರಬಾರ್ದು, ಹತ್ರನೇ ಇರಬಾರ್ದು. ಜಸ್ಟ್ ನಮ್ಮಿಂದ ಅದು ಒಂದು 10-15 ಇಂಚು ಇಷ್ಟು ದೂರ ಇದ್ದರೆ ಸಾಕು. ನೀವು ಡೀಪಾಗಿ ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕೈ ಬೆರಳಿನ ಸುತ್ತ ಒಂದು ಬೆಳಕಿನ ರೂಪ ಕಾಣಿಸುತ್ತೆ. ಇದನ್ನೇ ನಾವು ಪ್ರಭಾವಳಿ ಅಂದರೆ ಔರ ಅಂತ ಹೇಳ್ತೀವಿ. ಇದು ಪ್ರತಿಯೊಬ್ಬರು ಮನುಷ್ಯರಿಗೂ ತುಂಬಾ ಇಂಪಾರ್ಟೆಂಟು. ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಎಷ್ಟು ಇದು ಸ್ಟ್ರಾಂಗ್ ಆಗಿರುತ್ತೆ, ಆ ವ್ಯಕ್ತಿನಲ್ಲಿ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಎಮೋಷನ್ಸು ಏನು ಕೂಡ ಇರಲ್ಲ. ಯಾವಾಗಲೂ ತುಂಬ ಪಾಸಿಟಿವ್ ಆಗಿ ಹ್ಯಾಪಿಯಾಗಿರ್ತಾರೆ. ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಪದೇ ಹೆಲ್ತ್ ಇಶ್ಯೂಸು ಅಥವಾ ರಿಲೇಷನ್ಶಿಪ್ನಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಈ ಥರ ಏನಾದರೂ ಕೆಲವೊಂದು ವಿಷಯಗಳಲ್ಲಿ ಸ್ಟ್ರಕ್ ಆಗೋದು ಇರಲ್ಲ. ಸೊ ಔರ ಅನ್ನೋದು ಎಲ್ರಿಗೂ ಅಷ್ಟೇ ತುಂಬಾ ಮುಖ್ಯ. ಯಾರಿಗೆ ಅವ್ರ ಹಾರ ಸ್ಟ್ರಾಂಗ್ ಆಗಿರುತ್ತೆ ಆದಷ್ಟು ಅವ್ರ ಲೈಫೆಲ್ಲ ಪಾಸಿಟಿವ್ ಏನಲ್ಲೇ ಹೋಗ್ತಾ ಇರುತ್ತೆ. ಯಾರ ಹಾರ ಕಟ್ಟಾಗಿರುತ್ತೆ ಅವ್ರಿಗೆಲ್ಲ ಅಷ್ಟೇ ನಾವು ಏನೇ ಒಂದು ಮಾಡಬೇಕಾದ್ರೆ ಒಂಥರ ಗುಡ್ ವೈಬ್ಸ್ ಅನಿಸಲ್ಲ, ಎಲ್ಲೋ ಒಂಥರ ಸ್ಟ್ರಕ್ ಆಗಿದ್ದೀವಿ ಅನಿಸುತ್ತೆ, ಏನು ಕೆಲಸ ಮಾಡೋದಕ್ಕೂ ಮನಸ್ಸು ಬರಲ್ಲ, ಪದೇ ಹೆಲ್ತ್ ಇಶ್ಯೂಗಳು, ಏನಾದರೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರಲ್ಲ, ಯಾವಾಗಲೂ ನೆಗೆಟಿವ್ ಥಾಟ್ಸು, ಯಾರೇನಾದರೂ ಬೈದರೆ ಸಾಕು, ಏನಾದರೂ ಅಂದರೆ ಸಾಕು, ಯಾವಾಗಲೂ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾರೆ. ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟಿರ್ತಾರೆ. ಎಷ್ಟು ಅಂದರೆ ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿರ್ತಾರೆ. ಯಾರೇನಾದರೂ ಸಡನ್ನಾಗಿ ಏನಾದರೂ ಅಂದರೆ ಆಲತ್ ಸಡನ್ನು ಕಿದಂಗೆ ಅಳು ಬರೋದು, ಬೇಜಾರಾಗೋದು ಅಥವಾ ಅತೀ ಸಿಟ್ಟು ಬರೋದು, ಈ ರೀತಿ ಎಲ್ಲ ಆಗುತ್ತೆ. ಸೊ ಈ ರೀತಿ ಯಾರ್ಯಾರಿಗೆ ಮನಸ್ಥಿತಿ ಇರುತ್ತೆ ಅವ್ರಿಗೆಲ್ಲ ಅವರ ಅಂದರೆ ಪ್ರಭಾವಳಿ ಬಂದು ತುಂಬ ಕಡಿಮೆ ಇದೆ, ಅಂದರೆ ಅಲ್ಲಲ್ಲಿ ಸೆಂಟ್ರಲ್ ಕಟ್ಟಾಗಿದೆ ಅಂತ ಅರ್ಥ. ಸೊ ಇದು ಏನಕ್ಕೆ ಕಟ್ಟಾಗುತ್ತೆ ಅಂದರೆ ಮೇಯ್ನ್ ರೀಸನ್ಸ್ ಬಂದು ನಾವು ಜಾಸ್ತಿ ನೆಗೆಟಿವ್ ಪೀಪಲ್ಸು, ಅಂದರೆ ಯಾರು ಗಾಸಿಪ್ ಬಗ್ಗೆ ಮಾತಾಡ್ತಾರೆ, ಯಾರು ಒಬ್ರು ಕಂಡ್ರೆ ಒಂದಷ್ಟು ದ್ವೇಷ, ಕೋಪ, ಅಸೂಯೆ ಈ ಥರ ಎಲ್ಲ ಇರ್ತಾರೆ. ಅಂಥ ಜನಗಳ ಸಂಘ ಮಾಡಿದ್ರು ಅಷ್ಟೇ, ಅಂದರೆ ಅಂಥವ್ರ ಜೊತೆನಲ್ಲಿ ನಾವೇನಾದರೂ ಇದ್ದರೆ, ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದರೆ, ಅದು ಫ್ರೆಂಡ್ಶಿಪ್ಪಲ್ಲಾಗಲಿ ರಿಲೇಷನ್ಶಿಪ್ಪಲ್ಲಾಗಲಿ, ಅವ್ರ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಷ್ಟು ನಮ್ಮ ಔರಗಳು ಕಟ್ಟಾಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಅನ್ನಂಗೆ. ಸೊ ಒಳ್ಳೊಳ್ಳೆ ಜನಗಳು ಸವಾಸ ಮಾಡಿರೋ ನಮಗೆ ಅವ್ರ ಬುದ್ಧಿಗಳೇ ಬರುತ್ತೆ ನಮಗೆ. ಸೊ ಯಾರ್ಯಾರು ತುಂಬ ನೆಗೆಟಿವ್ ಮೈಂಡ್ ಸೆಟ್ ಇರುತ್ತೆ, ಒಬ್ರಿಗೆ ಕಂಡ್ರೆ ಆಗದಲ್ಲಿ ದ್ವೇಷ, ಕೋಪ, ಅಸೂಯೆನಲ್ಲೇ ಇರ್ತಾರೆ, ಸಡನ್ ಯಾರಾದರೂ ಇಂಪ್ರೂವ್ಮೆಂಟ್ ಆದರೆ ಇದಕ್ಕಿದ್ದಂಗೆ ಒಂಥರ ಜಲಸ್ ಫೀಲ್ ಪಡ್ತಾರೆ, ಮುಂದೆ ಚೆನ್ನಾಗಿದೆ ಹಿಂದೆ ಅವ್ರ ಬಗ್ಗೆ 1000 ರೀತಿ ಮಾತಾಡ್ಕೋತಾರೆ. ಇಂಥ ಮೈಂಡ್ ಸೆಟ್ಟೆಲ್ಲ ಯಾರಿರುತ್ತೆ ಅವರೆಲ್ಲ ಆಲ್ಮೋಸ್ಟು ನೆಗೆಟಿವ್ ಮೈಂಡ್ ಸೆಟ್ ಇರೋರು. ನಾವು ಅಂಥವ್ರ ಜೊತೆ ಇದ್ದೀವಿ ಅಂದರೆ ನಮ್ಮ ಔರ ಅಂದರೆ ಪ್ರಭಾವಳಿ ಕೂಡ ಅದರದ್ದು ಕ್ರಮೇಣ ಶಕ್ತಿ ಕಡಿಮೆ ಆಗ್ತಾ ಅಲ್ಲೆಲ್ಲ
ಏನು ನಮ್ಮ ಬಾಡಿ ಶೇಪ್ನಲ್ಲಿ ಇರುತ್ತೆ ಆ ಒಂದು ಔರ ಅದು ಕಟ್ಟಾಗ್ತಾ ಹೋಗುತ್ತೆ. ಅದರ ಜೊತೆಗೆ ನಾವು ಏನೇನು ವಿಚಾರಗಳು ಅಂದರೆ ಎಷ್ಟು ಪಾಸಿಟಿವ್ ವಿಚಾರಗಳನ್ನ ಹಾಕೋಬೇಕು ಅಷ್ಟು ಒಳ್ಳೆಯದು. ನಾವೆಷ್ಟು ನೆಗೆಟಿವ್ ಥಿಂಕಿಂಗ್ನ ಜಾಸ್ತಿ ಮಾಡ್ತೀವಿ, ಪದೇ ಪದೇ ಅಳ್ಳೋದು, ಒಂಥರ ಆಯಾಸದಿಂದ ಇರೋದು, ಈ ರೀತಿ ಎಲ್ಲ ಇದ್ರೂ ಕೂಡ ಅವರ ಕಟ್ಟಾಗೋ ಚಾನ್ಸಸ್ ಎಲ್ಲ ಇರುತ್ತೆ. ಅಥವಾ ಸಡನ್ನಾಗಿ ಶವ ಸಂಸ್ಕಾರಗಳಿಗೆಲ್ಲ ಹೋಗಿ ಬಂದರೆ, ಅಥವಾ ಯಾರಾದರೂ ತುಂಬ ಅಳ್ತಾ ಇದ್ದರೆ ನಾವು ಅವ್ರ ಜೊತೆ ಇದ್ದರೆ ಅವರ ಎನರ್ಜಿ ಕೂಡ ನಮಗೆ ಕನೆಕ್ಟ್ ಆಗುತ್ತೆ. ಸೊ ಈ ರೀತಿ ಎಲ್ಲೆಲ್ಲಿ ನೆಗೆಟಿವ್ ಅನಿಸುತ್ತೆ ಅಲ್ಲೆಲ್ಲ ನಾವು ಹೋಗಿ ಬಂದಷ್ಟು ನಮ್ಮ ಒಂದು ಮೈಂಡ್ಸೆಟ್ಟು ಜೊತೆಯಲ್ಲಿ ನಮ್ಮ ಔರ ಕೂಡ ತುಂಬ ಬ್ರೇಕ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇದು ಬಂದು ಯಾವಾಗ ನಮ್ಮ ಔರ ಕಟ್ಟಾಗುತ್ತೆ ಅವಾಗ ಆಲ್ ಆಫ್ ಸಡನ್ನು ನಮ್ಮ ದೇಹದೊಳಗಡೆ ಇರುವ ಚಕ್ರ ಕೂಡ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಚಕ್ರ ಏನಾದರೂ ಇಂಬ್ಯಾಲೆನ್ಸ್ ಆಯ್ತಂದರೆ ಎಷ್ಟು ಮೆಂಟಲಿ ಫಿಸಿಕಲಿ ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಆಲ್ರೆಡಿ ಕೂಡ ನಾನು ಅದರದ್ದೊಂದು ವೀಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಒಬ್ಬ ಮನುಷ್ಯನ ದೇಹದಲ್ಲಿ ಚಕ್ರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಆ 7 ಚಕ್ರಗಳೇನಾದರೂ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಸಡನ್ನಾಗಿ ರಿಲೇಷನ್ಶಿಪ್ಪಲ್ಲಾಗಲಿ ಒಂದು ಫಿಸಿಕಲಿ ಮೆಂಟಲಿ ಏನೇನಿದೆ ಎಲ್ಲ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ರಿಗೂ ಅಷ್ಟೇ ಪ್ರಭಾವಳಿ ಅನ್ನೋದು ಅದು ತುಂಬ ಶಕ್ತಿಯುತವಾಗಿರೋ ಅಂಥದ್ದು. ಆ ಪ್ರಭಾವಳಿಗೇನಾದರೂ ನಮ್ಮ ದೇಹದಲ್ಲಿ ಅದರ ಎನರ್ಜಿ ಕಡಿಮೆ ಆಯಿತು ಅಥವಾ ಅಲ್ಲೇನಾದರೂ ಬ್ಲಾಕೇಜಸ್ ಕೂತ್ಕೊತ್ತು ಅಥವಾ ಸೆಂಟ್ರಲ್ ಅದು ಕಟ್ಟಾಯಿತು ಅಂದರೆ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ನೀವೊಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ, ಸಕ್ಸಸ್ ಆಗಬೇಕು, ನನಗೊಂದು ಎನರ್ಜಿ ಬೇಕಂದರೆ ಯಾವತ್ತೇ ಆಗಲಿ ನಮ್ಮ ಒಂದು ಔರದ ಎನರ್ಜಿ ಯಾವಾಗಲೂ ಜಾಸ್ತಿ ಇರಬೇಕು. ಅದು ಹೇಗೆ ಅಂದರೆ ನಮ್ಮ ಎಷ್ಟು ಈಗ ಒಂದು ದೇಹದ ಶೇಪ್ ಎಷ್ಟಿರುತ್ತೆ ಅದ್ರ 10 ಪಟ್ಟಷ್ಟು ಅದು ಶಕ್ತಿಯುತವಾಗಿ ಬೆಳೀತಾ ಹೋಗುತ್ತೆ. ಯಾವಾಗ ಅಂದರೆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಳ್ಳೋದ್ರಿಂದ. ಸೊ ಇದನ್ನು ನೀವು ಚೆನ್ನಾಗಿ ಇನ್ಕ್ರೀಸ್ ಮಾಡ್ಕೊಬೋದು. ಯಾವ ರೀತಿ ಅಂದರೆ ನಮ್ಮ ಅವರನ್ನ ಶಕ್ತಿನ ಜಾಸ್ತಿ ಹೆಚ್ಚಿಸ್ಕೋಬೇಕಂದ್ರೆ ದೇವಸ್ಥಾನಗಳಿಗೆ ಹೋಗೋದು, ಯಾಕಂದರೆ ಅಲ್ಲೆಲ್ಲ ತುಂಬ ಗುಡ್ ವೈಬ್ಸ್ ಇರುತ್ತೆ. ದೇವಸ್ಥಾನಕ್ಕೆ ಪದೇ ಪದೇ ಹೋಗೋದು ಅಥವಾ ಮನೆಯಲ್ಲಿಂದ ದೇವ್ರ ಪೂಜೆ ಎಲ್ಲ ಆದಮೇಲೆ ದಿನಕ್ಕೆ 108 ಬಾರಿ ಏನಾದ್ರು ದೇವ್ರದ್ದು ಮಂತ್ರಗಳನ್ನ ಪಠನೆ ಮಾಡೋದು, ಮೆಡಿಟೇಷನ್ ಮಾಡೋದು, ಮತ್ತು ವಾಟರ್ ಅಫ್ರಿಮೇಷನ್ ಹೇಳ್ದಂಗೆ ವಾಟರ್ಗೂ ಅಷ್ಟೇ ಒಳ್ಳೊಳ್ಳೆ ಪಾಸಿಟಿವ್ ವರ್ಡ್ಸಲ್ಲಿ ಹಾಕಿ ಆ ನೀರನ್ನ ಕುಡಿಯೋದ್ರಿಂದ. ಆಮೇಲೆ ಮಿರರ್ ಅಫ್ರಿಮೇಷನ್ನು ಅಷ್ಟೇ, ಮಿರರ್ ಮುಂದೆ ಕೂತ್ಕೊಂಡು ಅಥವಾ ನಿಂತ್ಕೊಂಡು ನಾವು ಮಿರರ್ ಅಂದರೆ ನಮ್ಮ ಮುಖಕ್ಕೆ ಕಾಣಿಸೋ ರೀತಿಯಲ್ಲಿ ನಿಂತ್ಕೊಂಡು ನನ್ನ ಲೈಫು ತುಂಬ ಆರೋಗ್ಯಕರವಾಗಿದೆ, ನಾನು ಅಂದ್ಕೊಂಡ ರೀತಿಯಲ್ಲಿ ತುಂಬ ಸಕಾರಾತ್ಮಕವಾಗಿ ಸಾಗ್ತಾ ಇದೆ, ನನ್ನ ಜೀವನ ತುಂಬಾ ಸಂತೋಷದಿಂದ ಕೂಡಿದೆ, ಎಲ್ಲ ಭಗವಂತ ಕೊಟ್ಟಿರುವಂತಹ ಆಶೀರ್ವಾದ, ಈ ಥರ ಒಂದು ಪಾಸಿಟಿವ್ ಅಫ್ರಿಮೇಷನ್ಸು ನಾವು ಹೇಳೋದ್ರಿಂದ ಅಥವಾ ಬರೆಯೋದ್ರಿಂದ ಮಿರರ್ ಮುಂದೆ ಪ್ರಾಕ್ಟೀಸ್ ಮಾಡೋದ್ರಿಂದ ಕೂಡ ಆ ವರ್ಡ್ಸ್ ಎಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆಲ್ಲ ಹೋಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಅದೇ ರೀತಿ ನಮ್ಮ ಒಳ್ಳೊಳ್ಳೆ ಮಾತುಗಳನ್ನ ನಮ್ಮ ಕಿವಿಗಳು ಹೇಗೆ ಕೇಳಿಸ್ಕೊಳ್ಳುತ್ತೆ ನಮ್ಮ ಸೆಲ್ಸ್ ಕೂಡ ಅದೇ ರೀತಿ ಆ್ಯಕ್ಟಿವೇಟ್ ಆಗಂಗೆ ಮಾಡುತ್ತೆ. ಸೊ ಈ ರೀತಿ ಆಗೋದ್ರಿಂದನೂ ಅಷ್ಟೇ ನಮ್ಮ ಒಂದು ಔರದ ಎನರ್ಜಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಒಂದು ಒಳ್ಳೆ ಮೆಥಡು ಅಂದರೆ ವಾರದಲ್ಲಿ 1 ಸಲ ಅಥವಾ 2 ಸಲ ನಾವು ತಲೆಗೆ ಯಾವತ್ತು ಸ್ನಾನ ಮಾಡ್ತೀವಿ ಅವತ್ತಿನ ದಿನ 1 ಹಿಡಿ ಉಪ್ಪನ್ನು ತಗೊಂಡು 1 ಹಿಡಿ ಕಲ್ಲುಪ್ಪು ಅದನ್ನು ತಗೊಂಡು ಆಚೆ ಸೂರ್ಯನ ಕಿರಣ ಬೀಳುತ್ತವ ಒಂದು 2 ನಿಮಿಷ ಅಷ್ಟೇ ಸೂರ್ಯನ ಕಿರಣ ಇದರಲ್ಲಿ ಎಲ್ಲ ಅದರ ಶಕ್ತಿಗಳೆಲ್ಲ ಈ ಉಪ್ಪಿನ ಮುಖಾಂತರ ಹೋಗಿ ಇದು ನನ್ನ ದೇಹನ ಶುದ್ಧ ಮಾಡ್ತಾ ಇದೆ, ನನ್ನ ದೇಹದ ಪ್ರತಿಯೊಂದು ಭಾಗವು ತುಂಬ ಹೆಲ್ದಿಯಾಗಿದೆ ಅಂದರೆ ಆರೋಗ್ಯಕರವಾಗಿದೆ, ನನ್ನ ಮನದ ಸ್ಥಿತಿ ಹಾಗೂ ದೇಹದ ಸ್ಥಿತಿ ಪರಿಪೂರ್ಣವಾಗಿ ಆರೋಗ್ಯದಿಂದ ಕೂಡಿದೆ. ಈ ಥರ ನೀವು ಯೂನಿವರ್ಸ್ಗೆ ಅಥವಾ ನಿಮ್ಮ ಇಷ್ಟ ದೇವರಿಗೆ ಪ್ರೇ ಮಾಡಿ ಆ ಒಂದು ಇಡೀ ಉಪ್ಪೇನಿದೆ ನೀರಿಗೆ ಹಾಕಿ ಅದನ್ನು ಸ್ನಾನ ಮಾಡೋದ್ರಿಂದನೂ ಅಷ್ಟೇ ನಮ್ಮ ಔರ ಅನ್ನೋದು ಕ್ಲೆನ್ಸ್ ಆಗುತ್ತೆ. ಇದನ್ನು ನೀವು ವಾರದಲ್ಲಿ 1 ಸಲ ಮಾಡ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನೋಡಿ, ನಾರ್ಮಲ್ ನೀರಲ್ಲಿ ನೀವು ಸ್ನಾನ ಮಾಡೋದಕ್ಕೂ 1 ಹಿಡಿ ಕಲ್ಲುಪ್ಪು ಹಾಕ್ಬಿಟ್ಟು ಸ್ನಾನ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿಮಗೆ ಇನ್ಸ್ಟಂಟ್ ರಿಸಲ್ಟ್ ಕೊಡುತ್ತೆ. ಮಾಡಿದ ತಕ್ಷಣ ಏನೋ ಒಂಥರ ಮೈಂಡ್ ರಿಲೀಫ್ ಅನ್ನಿಸ್ದಂಗೆ, ನಮ್ಮ ದೇಹದಲ್ಲಿರೋ ಭಾರ ಎಲ್ಲ ಕಡಿಮೆ ಆದಂಗೆ ಈ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಬೋದು. ಉಪ್ಪಿನ ನೀರಿನ ಸ್ನಾನ ಮತ್ತು ಸೂರ್ಯನ ಕಿರಣದ ಹತ್ರ ಒಂದು 10 ರಿಂದ 15 ನಿಮಿಷ ಕುತ್ಕೊಂಡು ಅಲ್ಲೇ ಸೂರ್ಯ ದೇವನಿಗೆ ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ದಿನಕ್ಕೆ 108 ಬಾರಿ ದೇವ್ರದ್ದು ಅದರ ನಾಮ ಅಥವಾ ಅಷ್ಟೋತ್ತರ ಅಥವಾ ಬೀಜ ಮಂತ್ರಗಳು, ಓಂ ನಮಃ ಶಿವಾಯ ಯಾವ್ದಾದ್ರು ನಿಮಗೆ ಯಾವ ದೇವ್ರು ಇಷ್ಟ ಆಗುತ್ತೆ ಆ ದೇವರದು ಪಠನೆ ಮಾಡೋದ್ರಿಂದ ಅಥವಾ ಅಫ್ರಿಮೇಷನ್ಸ್ ಒಂದು ಅಫ್ರಿಮೇಷನ್ ಹೇಳ್ತೀನಿ ಅಂದರೆ ಐ ಆಮ್ ಸ್ಟ್ರಾಂಗ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಥ್ಯಾಂಕ್ಫುಲ್ ಅಂತ ಈ ಥರ ಅಫ್ರಿಮೇಷನ್ಗಳನ್ನ ಒಂದು ಅಫ್ರಿಮೇಷನ್ನ ಮಿನಿಮಮ್ಮು 105 ಟೈಮ್ಸು ಅಥವಾ ನಂಗೆ 100 ಟೈಮ್ಸ್ ಹೇಳೋಕ್ಕಾಗಲ್ಲ, ಒಂದು 5 ರಿಂದ ಅಫ್ರಿಮೇಷನ್ಗಳನ್ನ ಒಂದು 21 ಬಾರಿ ಹೇಳ್ಬೋದು. ಈಗ ಉದಾಹರಣೆ ಕೊಡಬೇಕಂದ್ರೆ ಐ ಆಮ್ ವೆರಿ ಸ್ಟ್ರಾಂಗ್, ಐ ಆಮ್ ವೆರಿ ಸ್ಟ್ರಾಂಗ್ ಅಂತ 21 ಸಲ, ಐ ಆಮ್ ವೆರಿ ಪಾಸಿಟಿವ್ ಅಂತ 21 ಸಲ, ಮೈ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಅಂತ, ಮತ್ತು ಐ ಆಮ್ ಸೋ ವಂಡರ್ಫುಲ್ಲು, ಈ ಥರ ಒಂದಷ್ಟು ಒಳ್ಳೊಳ್ಳೆ ಅಫ್ರಿಮೇಷನ್ಗಳನ್ನ ನೀವು 21 ಬಾರಿ ಹೇಳಬೇಕು. ಏನಿಲ್ಲ ಅಂದರೂ ದಿನಕ್ಕೆ ಮಿನಿಮಮ್ಮು ಒಂದು 5 ಆದರೂ ಅಫ್ರಿಮೇಷನ್ ಹೇಳಬೇಕು. ಸೊ ಇದನ್ನೆಲ್ಲ ನೀವೆಲ್ಲ ಮಾಡಬೇಕಂತಲ್ಲ, ನಿಮಗೆ ಯಾವುದು ನಿಮಗೆ ಓಕೆ ನನಗೆ ಕಂಫರ್ಟಬಲ್ ಈ ರೀತಿ ಮಾಡ್ತೀನಿ ಅಂದರೆ ಅದು ಮಾಡೋದ್ರಿಂದನೂ ಅಷ್ಟೇ
ನಿಮ್ಮ ಒಂದು ಅವರ ಉಪ್ಪಿನ ನೀರಿನ ಜೊತೆ ಸ್ನಾನ ಮಾಡಿದ ತಕ್ಷಣ ಕ್ಲೆನ್ಸ್ ಆಗುತ್ತೆ. ಈ ಥರ ಅಫ್ರಿಮೇಷನ್ ಅಥವಾ ಬೀಜ ಮಂತ್ರಗಳನ್ನ ಹೇಳೋದ್ರಿಂದ ಆ ಆರದ ಕಟ್ ಏನಾಗಿರುತ್ತೆ ಅದೆಲ್ಲ ಕೂಡೋ ಚಾನ್ಸಸ್ ಎಲ್ಲ ಇರುತ್ತೆ. ಇದು ಬಂದು ಯಾರ ದೇಹದ ಔರ ಬಂದು ಅಂದರೆ ಪ್ರಭಾವಳಿ ಅದು ಬಂದು ಸ್ವಲ್ಪ ಕಟ್ಟಾಗಿದೆ ಅಂದರೆ ಓಕೆ, ಅವರಿಗೆ ತಕ್ಷಣವಾಗೋದು ಒಂದು 3-4 ದಿವಸದಲ್ಲೇ ಆ ಒಂದು ಔರದ ಎನರ್ಜಿ ಜಾಸ್ತಿ ಆಗುತ್ತೆ. ಬಟ್ ಡೀಪಾಗಿ ಯಾರಿಗೆ ತುಂಬ ವರ್ಷಾನುಗಟ್ಲೆಯಿಂದ ಹೆಲ್ತ್ ಇಶ್ಯೂ ಕಾಡ್ತಾ ಇದ್ದಾರೆ, ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಕ್ ಆಗಿದ್ದಾರೆ, ಯಾರ ಮೈಂಡ್ಸೆಟ್ ಎಲ್ಲ ನೆಗೆಟಿವಿಟಿಯಿಂದ ಕೂಡಿದೆ ಅಂಥವ್ರಿಗೆಲ್ಲ ಸಡನ್ನಾಗಿದು ವರ್ಕ್ ಆಗಲ್ಲ. ಮಿನಿಮಮ್ ಅಂಥವ್ರು ಒಂದು 20 to 21 ಡೇಸ್ ಅಂತೂ ಮಾಡಲೇಬೇಕು ಕಂಪಲ್ಸರಿ. ಇಲ್ಲಾಂದರೆ ಅಂಥವ್ರು ಹೀಲಿಂಗ್ ತಗೊಳ್ಳೋದು ಕೂಡ ಒಳ್ಳೆಯದು. ಸೊ ಹೀಲಿಂಗಲ್ಲಿ ವಿತಿನ್ 2-3 ಡೇಸಲ್ಲೇ ಅವರ ಕ್ಲೆನ್ಸ್ ಎಲ್ಲ ಮಾಡಿ ಅವ್ರದ್ದು ಏನಿರುತ್ತೆ ಚಕ್ರಗಳನ್ನೆಲ್ಲ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡಿ ಆ್ಯಕ್ಟಿವ್ ಮಾಡಿದ ತಕ್ಷಣವೇ ಅವ್ರಿಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಎಲ್ಲ ಗೊತ್ತಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಅಷ್ಟೇ ಒಂದು ಒಳ್ಳೆ ರೀತಿಯ ಫಲಿತಾಂಶ ಕೊಡುತ್ತೆ. ಹಾಗಾಗಿ ಎಲ್ರಿಗೂ ಅಷ್ಟೇ ಔರ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮ್ಗೆ ಬೇಕಾದ್ರೆ ಡೌಟ್ ಇದ್ದರೆ ಗೂಗಲಲ್ಲೇ ಸರ್ಚ್ ಮಾಡಿ. ಸೊ ಒಬ್ಬ ಮನುಷ್ಯನ ಪ್ರಭಾವಳಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅದರಲ್ಲೇ ತೋರಿಸುತ್ತೆ. ಸೊ ಅದು ಯಾರಿಗೆ ಸ್ಟ್ರಾಂಗ್ ಇರುತ್ತೆ ಅಂಥವ್ರಿಗೆ ಯಾವಾಗಲೂ ಅಷ್ಟೇ ಅವ್ರ ಲೈಫಲ್ಲಿ ಇರೋದ್ರಲ್ಲಿ ತುಂಬ ಥ್ಯಾಂಕ್ಫುಲ್ ಆಗಿರ್ತಾರೆ, ಖುಷಿಯಾಗಿರ್ತಾರೆ. ಅವ್ರು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಹೇಳಿದ್ರು ಅವ್ರಿಗೆ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ. ಆಮೇಲೆ ಯೂನಿವರ್ಸ್ ಎನರ್ಜಿಗೆ ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಹೌದು ಯೂನಿವರ್ಸ್ ಇದೆ ಅಂತ. ಜೊತೆಗೆ ದೈವಿಕ ಶಕ್ತಿಗೂ ಅಷ್ಟೇ ನಾವು ಇಷ್ಟಪಡುವಂತಹ ಇಷ್ಟ ದೇವ್ರದುಗಳದ್ದು ಶಕ್ತಿ ನಮ್ಮ ಹತ್ರನೇ ಇದೆ. ಸೊ ನಾನು ಮಾತಾಡೋ ಮಾತೆಲ್ಲ ಕೇಳಿಸ್ಕೊಳ್ಳೋವಷ್ಟು ಅದಕ್ಕೆ ಶಕ್ತಿಗಳೆಲ್ಲ ಇದೆ ಅಂತ ನಮಗೆ ನಮ್ಮ ಒಂದು 6th ಸೆನ್ಸು ವರ್ಕ್ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ಬಂದು ಅವರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೇಳೋದ್ನಲ್ಲ, ನಿಮ್ಮ ಅವರ ಏನಾದರೂ ಪ್ರಾಬ್ಲಮ್ ಆದರೆ ಯಾವ ರೀತಿ ಆಗುತ್ತೆ. ಸೊ ಅದು ತುಂಬ ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ. ಸೊ ಏನಿಲ್ಲ, ಸಿಂಪಲ್ಲಾಗಿ ಇಷ್ಟು ಮೆಥಡ್ ಫಾಲೋ ಅಪ್ ಮಾಡಿ ಡೈಲಿ ಇಲ್ಲಾಂದ್ರೆ ವಾರಕ್ಕೆ ಒಂದ್ಸಲಿ ಸಾಕು. ಡೈಲಿ ಬೇಡ ಅನ್ಸುತ್ತೆ, ಯಾಕಂದರೆ ಉಪ್ಪು ಜಾಸ್ತಿ ಬಾಡಿನಲ್ಲಿ ಬಿದ್ರೂ ಸ್ಕಿನ್ಗಳೆಲ್ಲ ಸ್ವಲ್ಪ ಬೇರೆ ಥರ ಡ್ಯಾಮೇಜ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಹಾಗಾಗಿ ವಾರಕ್ಕೊಂದ್ಸಲಿ ಕಲ್ಲುಪ್ಪು ಸ್ನಾನ, ಅದು ಎಕ್ಸ್ಪೆಷಲಿ ನೀವು ಮಂಗಳವಾರ ಅಥವಾ ಗುರುವಾರ ಮಾಡಿದ್ರೂ ತುಂಬ ಒಳ್ಳೆಯದು. ಇಲ್ಲ ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ವಾರದಲ್ಲಿ 1 ದಿನ ಸಾಕು. ಸೊ ಒಂದೆಡೆ ಉಪ್ಪನ್ನ ತಗೊಂಡು ಸೂರ್ಯದೇವನ ಹತ್ರ ಇಟ್ಟು ಪಾಸಿಟಿವ್ ಅಫರ್ಮೇಷನ್ ಹಾಕಿ ಈ ಒಂದು ಶುದ್ಧವಾದಂತಹ ಉಪ್ಪು ಸೂರ್ಯನ ಕಿರಣಗಳೆಲ್ಲ ಬಿದ್ದು ಇದರಲ್ಲಿ ಆದಷ್ಟು ಪಾಸಿಟಿವ್ ವೈಬ್ಸ್ ಎಲ್ಲ ಇದರಲ್ಲಿ ಇದೆ. ಸೊ ಈ ನೀರನ್ನು ನಾನು ಸ್ನಾನ ಮಾಡೋದ್ರಿಂದ ನನ್ನ ದೇಹ ಸಂಪೂರ್ಣವಾಗಿ ಶುದ್ಧವಾಗ್ತಾ ಇದೆ ಅಂತ ದೇವರಿಗೆ ಪ್ರೇ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳಿ ಆ ಒಂದು ಉಪ್ಪನ್ನ ನೀವು ಸ್ನಾನ ಮಾಡೋ ನೀರಿಗೆ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಮಾಡಿದ್ರೆ ಸಾಕು, ನಿಮ್ಮ ಅವರ ಕ್ಲೀನ್ ಆಗುತ್ತೆ. ಇದು ಬಂದು ಕ್ಲೆನ್ಸ್ ಆ್ಯಂಡ್ ಕ್ಲೀನ್ ಮಾಡೋ ವಿಧಾನ. ಎರಡನೇದು ಬಂದು ಬೀಜ ಮಂತ್ರಗಳು. ನಿಮ್ಮ ಇಷ್ಟ ದೇವತೆ ಯಾವುದಿದೆ ಆ ದೇವರದು 108 ಬಾರಿ ಬೀಜ ಮಂತ್ರಗಳನ್ನ ಹೇಳೋದು. ಅಥವಾ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಕೂತ್ಕೊಂಡು ನೀವು ಅಲ್ಲೇ ಒಂದು 10 ಮಿನಿಟ್ಸ್ ಮೆಡಿಟೇಷನ್ ಮಾಡಿದ್ರೂ ಸಾಕು. ಈಗೂ ಕೂಡ ನಿಮ್ಮ ಆಹಾರ ಬಂದು ಎನರ್ಜಿ ಜಾಸ್ತಿ ಬರುತ್ತೆ. ಜೊತೆಯಲ್ಲಿ ಅಫ್ರಿಮೇಷನ್ಸು ಇವಾಗೇನು ಬೇಕಾದಷ್ಟು ಅಫ್ರಿಮೇಷನ್ ಎಲ್ಲ ಸಿಗುತ್ತೆ ಗೂಗಲಲ್ಲಿ, ಯೂಟ್ಯೂಬಲ್ಲೆಲ್ಲ ಬೇಕಾದಷ್ಟು ಬಿಟ್ಟಿರ್ತಾರೆ. ಸೊ ಪವರ್ಫುಲ್ ನಿಮಗೆ ಯಾವುದು ಆ ಒಂದು ಎನರ್ಜಿ ಮ್ಯಾಚ್ ಆಗುತ್ತೆ ಅಂಥದ್ದು ಒಂದು 5 ಪವರ್ಫುಲ್ಲಾಗಿರೋ ಅಫ್ರಿಮೇಷನ್ಗಳನ್ನ ದಿನಕ್ಕೆ ಒಂದು 21 ಬಾರಿ ಹೇಳೋದು. ಸೊ ಈ ರೀತಿ ಮಾಡೋದ್ರಿಂದ ಎಲ್ಲ ಅಷ್ಟೇ. ಮತ್ತು ಇನ್ನೊಂದು ಆದಷ್ಟು ನಮ್ಗೆ ಯಾರು ಕಂಫರ್ಟೇಬಲ್ ಅನಿಸಲ್ಲ ಅಂದರೆ ನೆಗೆಟಿವಿಟಿ, ಇವ್ರ ಹತ್ರ ಹೋದರೆ ಸಾಕು ಯಾಕೋ ನನಗೆ ಎನರ್ಜಿನೇ ಸರಿ ಅನ್ನಿಸ್ತಿಲ್ಲ, ಇವ್ರ ಹತ್ರ ಹೋದರೆ ತುಂಬ ಸಡನ್ನಾಗಿ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಅವ್ರ ಮೈಂಡ್ ಸೆಟ್ ಥರನೇ ನನ್ನ ಮೈಂಡ್ ಸೆಟ್ಟು ಹಾಕಿದೆಯಲ್ಲ ಅಂತ ಏನಾದ್ರು ಅನಿಸಿದ್ರೆ ಆದಷ್ಟು ಅಂಥವ್ರ ಜೊತೆ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮಾತಾಡೋದಾಗಲಿ ಅಥವಾ ಎಷ್ಟಿರುತ್ತೆ ಅಷ್ಟರ ಮಟ್ಟಿಗಿದ್ರೆ ಒಳ್ಳೆಯದು. ಯಾಕಂದರೆ ಆ ಥರದ್ದು ನೆಗೆಟಿವಿಟಿ ಪೀಪಲ್ ಜೊತೆನಲ್ಲಿ ಇದ್ರೂ ಕೂಡ ನಮ್ಮ ಅವರ ಕಟ್ಟಾಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆದಷ್ಟು ಪಾಸಿಟಿವ್ ಆಗಿ ಯಾರು ಮಾತಾಡ್ತಾರೆ, ಪಾಸಿಟಿವ್ ವರ್ಡ್ಸ್ ಎಲ್ಲಿಂದ ಬರುತ್ತೆ, ಈ ರೀತಿ ನಮಗೆ ಎಲ್ಲಿ ಖುಷಿ ಕೊಡುತ್ತೆ ಒಂದು ಒಳ್ಳೊಳ್ಳೆ ರೀತಿಯಲ್ಲಿ ಅಂಥವ್ರ ಜೊತೆ ಇದ್ರೂ ಅಷ್ಟೇ ನಮ್ಮ ಅವರ ಬಂದು ಯಾವಾಗಲೂ ಪ್ರೊಟೆಕ್ಟ್ ಆಗಿರುತ್ತೆ, ಡ್ಯಾಮೇಜ್ ಆಗೋ ಚಾನ್ಸಸ್ ಎಲ್ಲ ಇರಲ್ಲ. ಸೊ ಈ ರೀತಿ ಪ್ರೊಟೆಕ್ಟ್ ಮಾಡ್ಕೋಬೇಕು. ಈ ಥರ ಪ್ರೊಟೆಕ್ಟ್ ಆಯಿತು ಅಂದರೆ ನೀವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀರಾ ಅಂದರೂ ಕೂಡ ನಿಜವಾಗ್ಲೂ ದಿನೇ ಬರ್ತಾ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಮಾಡ್ತಾ ಎಷ್ಟು ಚೇಂಜಸ್ ಆಗುತ್ತೆ, ನಾನು ಮಾಡಿದ ಮ್ಯಾನಿಫೆಸ್ಟೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಆ ಒಂದು ವೈಬ್ಸ್ ನಿಮಗೆ ಗೊತ್ತಾಗುತ್ತೆ. ಯೂನಿವರ್ಸ್ ಎನರ್ಜಿನ ನೀವು ತುಂಬ ಡೀಪಾಗಿ ಅಬ್ಸರ್ವ್ ಮಾಡ್ತೀರಾ. ಸೊ ಇದು ಬಂದು ಒಂದು ಪ್ರಭಾವಳಿ ಮನುಷ್ಯನ ದೇಹದಲ್ಲಿ ಯಾವ ರೀತಿ ಇರುತ್ತೆ ಅಂತ ಇದೊಂದು ವಿಡಿಯೋ ಮುಖಾಂತರ ಹೇಳಿದೆ. ಐ ಹೋಪ್ ತಮ್ಮೆಲ್ರಿಗೂ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.